ಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ವಿಭೂತಿಯ ವಸ್ತುಗಳನ್ನು, ಚರಾಚರಾತ್ಮಕವಾಗಿರತಕ್ಕಂಥ ವಸ್ತುಗಳನ್ನು, ಚೇತನ ಜಡ ಎಲ್ಲದಲ್ಲೂ ಭಗವಂತನ ವಿಭೂತಿ ಹೇಳ್ತಾ ಈ ವಾಂಗ್ಮಯ ಪ್ರಪಂಚದ ವಿಭೂತಿಯನ್ನು ಹೇಳ್ತಾರೆ. ವಾಂಗ್ಮಯದಲ್ಲಿ ವೇದಗಳಲ್ಲಿ ಸಾಮವೇದ ಅದೆಲ್ಲ ಆಯಿತು. ಗಿರಾಮ್ ಅಸ್ಮಿ ಏಕಮಕ್ಷರಂ, ಎಲ್ಲ ಮಾತುಗಳಲ್ಲಿ, ಗೀಹಿ ಅಂದರೆ ಮಾತು, ನಾವು ಆಡತಕ್ಕಂಥ ಸ್ಪೋಕನ್ ಟಂಗ್, ಆಡತಕ್ಕಂಥ ಮಾತುಗಳು, ಮನುಷ್ಯ ಬಳಸುವಂಥ ಶಬ್ದಗಳಲ್ಲಿ ಅಂತ. ಅದು ವಾಸ್ತವಿಕವಾಗಿ ಸಂಸ್ಕೃತವೇ ಆಗಬೇಕಾಗಿಲ್ಲ. ಪ್ರಪಂಚದ ಎಲ್ಲ ಭಾಷೆ, ಎಲ್ಲ ದೇಶದ ಎಲ್ಲ ಭಾಷೆಯ ಜನರೂ ಬಳಸುವ ಅರ್ಥವತ್ತಾದ ಶಬ್ದಗಳಲ್ಲಿ ಮೊಟ್ಟ ಮೊದಲ ಶಬ್ದ ಮತ್ತು ಅತ್ಯಂತ ಹೆಚ್ಚು ಅರ್ಥಪೂರ್ಣವಾದ ಶಬ್ದ ಓಂಕಾರ. ಅದು ಎಲ್ಲಕ್ಕಿಂತ ಮೊದಲು, ಎಲ್ಲಕ್ಕಿಂತ ಹೆಚ್ಚು ಅರ್ಥ ಇರುವ ಶಬ್ದ, ಎಲ್ಲಕ್ಕಿಂತ ಮೊದಲು ಉಚ್ಚರಿಸಲ್ಪಟ್ಟ ಓಂಕಾರಶ್ಚಾಥ ಶಬ್ದಶ್ಚ ಕಂಠಂ ಭಿತ್ವಾ ವಿನಿರ್ಯಾತು ಅಂತ. ಪ್ರಾರಂಭದಲ್ಲಿ ಚತುರ್ಮುಖ ಜಗತ್ತನ್ನು ಸೃಷ್ಟಿ ಮಾಡುವಾಗ, ಶಬ್ದ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ಮೊದಲು ಉಚ್ಚರಿಸಿದ ಶಬ್ದ ಓಂ ಅಂತ. ಅದರ ನಂತರ ಅಥ ಅಂತ ಹೇಳಿದ ಅಂತೆ. ತಸ್ಮಾನ್ ಮಾಂಗಲಿಕವು ಅಂತ ಹೇಳ್ತಾರೆ. ಅಥ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಬಹಳ ಅರ್ಥಪೂರ್ಣವಾದ ಶಬ್ದ. ಅದು ಬರೇ ಅಥ ಅಂದರೆ ಅನಂತರ, ಅಥ ಆಮೇಲೆ, ಅಥ ಆಫ್ಟರ್ವರ್ಡ್ಸ್ ಅಷ್ಟೇ ಅಲ್ಲ. ನೀವು ಯಾವ ಭಾಷೆಯಲ್ಲೂ ಹೇಳಲಿಕ್ಕಾಗದಂಥ ಅರ್ಥವಂತಿಕೆ ಇರತಕ್ಕ ಶಬ್ದ. ಯಾಕೆ ಗೊತ್ತಾ? ಅಥ ಅಂದರೆ, ಥ ಅಂದರೆ ಇರುವವನು, ಸ್ಥಾ, ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರುವ ಅವನು ಅಥ. ಸೊ ಅಥ ಅಂತಂದರೆ ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರುವ ಅಕಾರವಾಚ್ಯನಾದ ಭಗವಂತ ಅಂತರ್ಥ. ಹಾಗಾಗಿ ಇದನ್ನು ಯಾವ ಭಾಷೆಯಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂದರೆ, ಸಂಸ್ಕೃತದ ಶಬ್ದಗಳನ್ನು ನಿಜವಾಗಿ ಯಾವ ಭಾಷೆಗೂ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಬರೋಲ್ಲ. ಯಾಕಂದರೆ ಅದರ ಎಲ್ಲ ಡಿಫರೆಂಟ್ ಶೇಡ್ಸ್ ಆಫ್ ಮೀನಿಂಗನ್ನು, ಒಂದು ಶಬ್ದದಲ್ಲಿ ಎಷ್ಟು ಶೇಡ್ಸ್ ಇದೆ ಅದು ಎಲ್ಲವನ್ನೂ ಒಳಗೊಂಡು ಅನುವಾದ ಮಾಡಲಿಕ್ಕೆ ಬೋದು. ಯಾವುದೋ ಒಂದು ಅರ್ಥವನ್ನು ಅನುವಾದ ಮಾಡ್ಬೋದು ಅಷ್ಟೇ. ಸಂಸ್ಕೃತದ ಯಾವ ಶಬ್ದವೂ ಒಂದೇ ಅರ್ಥವನ್ನು ಹೇಳುವ ಶಬ್ದ ಇಲ್ಲ ಸಂಸ್ಕೃತದಲ್ಲಿ. ಅದು ಎಲ್ಲವೂ ಒಂದೇನು ಅಂದರೆ, ಬೇಸಿಕಲಿ ಪ್ರತಿಯೊಂದು ವಸ್ತುವಿನ ವಾಚಕವಾದ ಶಬ್ದವೂ ಕೂಡ ಅದು ಎಟಿಮೊಲಾಜಿಕಲ್, ಅದು ನಿರ್ವಚನಬದ್ಧವಾಗಿರ್ತದೆ. ನಾನು ಮೊನ್ನೆ ಒಂದು ಉದಾಹರಣೆ ಹೇಳಿದೆ. ನಾನು ಗೌಹು ಅಂತ ಒಂದು ಶಬ್ದ ಹಿಂದೆ ಹೇಳಿದ್ದೆ. ನಾನು ಗೌಹು ಅನ್ನೋ ಶಬ್ದ ಇದೆ. ಗೌಹು ಅನ್ನೋದನ್ನು ನೋಡಿ ಬ್ರಿಟಿಷರು ಅದನ್ನೇ ಇಂಗ್ಲೀಷ್ನವರು ಕದ್ದು ಕವು ಅಂತ ಇಟ್ಟರು. ಅದರ ಕವು ಅಂದರೆ ಕವು ಅಷ್ಟೇ, ಅದಕ್ಕೇನು ಅರ್ಥ ಇಲ್ಲ, ಎಟಿಮೊಲಾಜಿಕಲ್ ಮೀನಿಂಗ್ ಇಲ್ಲ. ಗೌಹು ಅನ್ನೋದಕ್ಕೆ ಒಂದು ಎಟಿಮೊಲಾಜಿಕಲ್ ಮೀನಿಂಗ್ ಇದೆ. ಅದನ್ನು ಗೌಹು ಅಂದರೆ ಗಚ್ಚತೀತಿ ಗೌಹು ಅಂತ. ದೊಡ್ಡ ಸಮಸ್ಯೆ ಆಯ್ತು ಈಗ. ಗಚ್ಚತೀತಿ ಗೌಹು ಅಂತ ಅಂದರೆ, ಗಚ್ಚತಿ ಅಂದರೆ ನಿಮಗೆ ಗೊತ್ತಿದೆ, ನಡೆಯುವುದು, ನಡೆದಾಡುವುದು, ಚಲಿಸುವುದು.
ಯಾವುದು ಚಲಿಸುತ್ತದೋ ಅದು ದನ ಅಂತ. ಇದು ಎಟಿಮಾಲಜಿಕಲ್ ಮೀನಿಂಗ್ ಹೇಗೆ ರೀ? ನಡೆಯುವಂಥದ್ದು ವಾಕ್. ಹಾಗಾದರೆ ಮನುಷ್ಯನೂ ಗೋವಾಗಬೇಕು, ನಾಯಿಯೂ ಗೋವಾಗಬೇಕು, ಕುದುರೆಯೂ ಗೋವು. ಯಾಕಂದರೆ ಇಟ್ ವಾಕ್ಸ್, ಇಟ್ ಮೂವ್ಸ್. ಎನ್ ಅನಿಮಲ್ ದಟ್ ಮೂವ್ಸ್ ಇಸ್ ಗೌ. ಹಾಗಾದರೆ ನಾಯಿಯೂ ಗೌ ಆಗಬಹುದು, ಕುದುರೆಯೂ ಗೌ, ನಾವು ಎಲ್ಲರೂ ಗೌಹೆ. ಯಾಕಂದರೆ ನಾವು ನಡೆದಾಡ್ಕೊಂಡು ಹೋಗ್ತೇವೆ. ಅಷ್ಟೇ ಅಲ್ಲ, ಮಲಗಿರೋ ಗೋವು ಗೋವಲ್ಲ, ಅದನ್ನು ಗಚ್ಚತಿ, ಮಲಗಿದೆ. ಗಚ್ಚತಿ ಅಂತ ಇಟ್ಕೊಂಡ್ರೆ ಮಲಗಿರುವ ನಿದ್ರೆ ಮಾಡಿರುವ ದನಕ್ಕೆ ಆ ಹೆಸರು ಕೊಡೋದಿಲ್ಲ. ಅದರಿಂದ ಈ ವ್ಯಾಕರಣದವ್ರು ಏನು ಮಾಡಿದರು, ಅದು ಶಬ್ದ ಸಾಧುತ್ವಕ್ಕಷ್ಟೇ ನಿಷ್ಪತ್ತಿ, ಅದಕ್ಕೂ ಶಬ್ದ ಸ್ವಭಾವಕ್ಕೂ ಸಂಬಂಧ ಇಲ್ಲ, ವಸ್ತು ಸ್ವಭಾವಕ್ಕೂ ಸಂಬಂಧ ಇಲ್ಲ ಅಂತ ಒಂದು ತಪ್ಪು ನಿರ್ಧಾರಕ್ಕೆ ಬಂದರು ವ್ಯಾಕರಣದವರು. ಈ ವ್ಯಾಕರಣದ ಒಂದು ದೊಡ್ಡ ದುರಂತ ಏನು ಅಂದರೆ, ಅವರು ವ್ಯಾಕರಣ ಭಾಷೆಯ ಸಾಧುತ್ವಕ್ಕೋಸ್ಕರ ಶಾಸ್ತ್ರ ಬರೆದವರು. ಅವರು ಮಾಡಿದಷ್ಟು ಭಾಷೆಗೆ ಅನ್ಯಾಯ ಇನ್ಯಾರೂ ಮಾಡಿಲ್ಲ. ಇದು ದೊಡ್ಡ ದುರಂತ. ಅದು ಅವ್ರು ಏನಂದರೆ, ಎಟಿಮಾಲಜಿಗೂ ಶಬ್ದಕ್ಕೂ ಸಂಬಂಧ ಇಲ್ಲ, ಆ ವಸ್ತುವಿಗೂ. ಆ ಶಬ್ದ ಹೇಳುತ್ತೆ ಏನನ್ನಾದರೂ. ಶಬ್ದ ಸಾಧುತ್ವಾರ್ಥಂ ನಿಷ್ಪತ್ತಿ ಅಷ್ಟೇ. ಪ್ರಕೃತಿ ಪ್ರತ್ಯಯ ಎಲ್ಲ ನಾವು ಕಲ್ಪನೆ ಮಾಡಿಕೊಂಡು ಶಬ್ದ ಸಾಧುತ್ವ. ಆ ನಿರ್ವಚನ ಅನ್ನೋದು ವಸ್ತು ಸ್ವಭಾವ ಆಗಿರಬೇಕಾಗಿಲ್ಲ ಅಂತ. ಆದರೆ ನಿರ್ವಚನಕಾರರಿಗೆ ಇದು ಇಷ್ಟ ಅಲ್ಲ. ಅವರು ನಿರ್ವಚನ ಅನ್ನುವುದು ಯಾವಾಗಲೂ ನಿರ್ವಚನ ಒಂದು ವಸ್ತುವಿನ ಸ್ವಭಾವವನ್ನು ಹೇಳಲಿಕ್ಕೋಸ್ಕರವೇ ಇರುವುದು. ಯಾವುದೋ ಒಂದು ನಿರ್ವಚನ, ಯಾವುದೋ ಒಂದು ವಸ್ತು ಅಂದರೆ ಹೇಗೆ ರೀ? ನಡೆದಾಡುವಂಥದ್ದು ಅಂತ ಹೆಸರು, ಅದು ಒಂದು ಕಲ್ಲುಬಂಡೆಗೆ ಬರೋದಿಲ್ಲ. ಕಲ್ಲುಬಂಡೆಗೆ ಗೌಹು ಅಂತ ಹೆಸರು ಬರುವುದೇ ಇಲ್ಲ. ಹಾಗಾದರೆ ಈ ಗಚ್ಚತಿ ಅಂತ ಅನ್ನೋದು ಯಾವುದೋ ಒಂದು ವಿಶೇಷ ಅರ್ಥದಲ್ಲಿ ಅದನ್ನು ಎಟಿಮಾಲಜಿ ಬಳಸಿದ್ದಾರೆ. ಇದನ್ನು ಈ ವ್ಯಾಕರಣ ಪಂಡಿತರು ಮರೆತು ಬಿಟ್ರು. ಹಳೆಯ ವ್ಯಾಕರಣ ಪಂಡಿತರಿಗೆ ಗೊತ್ತಿತ್ತು. ಅವ್ರು ಏನು ನಿರ್ವಚನ ಹೇಳ್ತಾರೆ ಗೊತ್ತುಂಟಾ? ಸರ್ವಾತ್ಮನ ಉಪಯೋಗಂ ಗಚ್ಚತಿ ಇತಿ ಗೌಹು ಅಂತ. ಅದರ ಎಲ್ಲವೂ ಉಪಯೋಗಕ್ಕೆ ಬೀಳುವಂಥದ್ದು. ಅದರ ಸಗಣಿ ಗೋಮೂತ್ರ ಸಮೇತ ಉಪಯೋಗ ಆಗುತ್ತಲ್ಲ, ಎಲ್ಲವೂ ಯಾವ ಪ್ರಾಣಿಯ ಸಮಸ್ತವೂ ಉಪಯೋಗಕ್ಕೆ ಬೀಳ್ತದೋ ಅದು ಗೋವು ಅಂತ. ಈಗ ನಾಯಿಯೋ ಗೋವಾಗಲಿ, ಕುದುರೆಯೋ ಗೋವಾಗಲಿ, ಮನುಷ್ಯನೋ ಗೋವಾಗಲಿ, ಮಲಗಿರುವ ದನ ಗೋ ಆಗದೆ ಹೋಗಲಿ, ಇದು ಯಾವುದೂ ಉಪಯೋಗ ಇಲ್ಲ, ಎಲ್ಲ ನಿರ್ವಚನ ಹೊರಟು. ಅಂದರೆ ಅದು ದಿಸ್ ಈಸ್ ಎಕ್ಸಾಕ್ಟ್ಲಿ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ದ ಕೌ. ಸರ್ವಾತ್ಮನ ಉಪಯೋಗಂ ಗಚ್ಚತಿ. ಎಲ್ಲ ವಿಧದಿಂದಲೂ ಎಲ್ಲವೂ ಉಪಯೋಗಕ್ಕೆ ಬೀಳುವಂಥದ್ದು. ದನದಲ್ಲಿ ಅದು ಉಪಯೋಗಕ್ಕೆ ಬೀಳದಂಥ ಅಂಶ ಇಲ್ಲ. ಅದಕ್ಕೆ ತೆಂಗಿನ ಮರದಲ್ಲಿ ಮತ್ತು ದನದಲ್ಲಿ, ಅದಕ್ಕೆ ಒಂದನ್ನು ಕಾಮಧೇನು ಅಂದರೆ ಒಂದನ್ನು ಕಲ್ಪವೃಕ್ಷ ಅಂತ. ಅದರ ಪ್ರತಿಯೊಂದು ಉಪಯೋಗ ಬೀಳುವಂಥ, ಸೋಗೆಯಿಂದ ಹಿಡಿದು ಕಾಂಡ ಎಲ್ಲವೂ. ಆದ್ದರಿಂದ ಅದಕ್ಕೆ ಗೌಹು ಅಂತ ಹೆಸರಿಟ್ಟು. ಅದರ ಜೊತೆಗೆ ಹಾಗಾದರೆ ಸರ್ವಾತ್ಮನ ಉಪಯೋಗ ತೆಂಗಿನ ಮರ ಗೌಹು ಆಗ್ಬೋದಲ್ವ ನೀವು ಕೇಳ್ಬೋದು. ಈಗ ಒಂದೇನು ಅಂದರೆ, ಯೋಗ ನಿರ್ವಚನ ಅನ್ನುವಂಥದ್ದು ಅದರ ಸ್ವಭಾವ ಆಗಿರಬೇಕು, ಇನ್ನೊಂದರ ಸ್ವಭಾವ ಆಗಿರಬಾರದು ಅಂತಲ್ಲ. ಯಾಕೆಂದರೆ ಅದು ಯೋಗ ಮತ್ತು ರೂಢಿ. ಇದನ್ನು ಆಚಾರ್ಯ ಹೇಳಿದ್ದಾರೆ, ಯೋಗ ರೂಢ ಶಬ್ದಗಳು ಅಂತ. ಅದಕ್ಕೆ ರೂಢಿಯಿಂದ ದನದಲ್ಲೇ ರೂಢಿ ಮತ್ತು ಯೋಗಾರ್ಥವೂ ಇದೆ. ಅಷ್ಟೇ ಅಲ್ಲ, ನೀವು ತೆಂಗಿನ ಮರ ಗೌಹು ಯಾಕಲ್ಲ ಅಂದರೆ ಅದರ ಗಚ್ಚತಿ ಅನ್ನೋದು ಚಲನಶೀಲ ಅನ್ನುವಂಥ ಅರ್ಥವೂ ಸೇರಿದೆ. ಸರ್ವಾತ್ಮನ ಉಪಯೋಗಂ ಗಚ್ಚತಿ ಸ್ವತಃ ಗಚ್ಚತಿ ಚ, ಅದು ತೆಂಗಿನ ಮರದಲ್ಲಿ ಇಲ್ಲ, ಅದು ಇದ್ದಲ್ಲೇ ಇರುವಂಥದ್ದು ಗಮನಶೀಲತ್ವ ಇಲ್ಲ. ಹೀಗೆ ಒಂದು ಶಬ್ದದ ಮೂಲವನ್ನು ನೀವು ಹುಡುಕುತ್ತಾ ಹೋದರೆ ಆ ಶಬ್ದದ ಆ ವಸ್ತುವಿನ ಸ್ವಭಾವವನ್ನು ನೇರವಾಗಿ ಆ ಶಬ್ದ ಹೇಳುತ್ತೆ. ಹಾಗೆ ಇದನ್ನು ಯಾಕೆ ಹೇಳಿದೆ ಅಂದರೆ, ಇದೆಲ್ಲ ಒಂದು ವಸ್ತುವಿನ ಸ್ವಭಾವವನ್ನು ಹೇಳ್ತಾ ಆ ವಸ್ತುವನ್ನು ನಿರ್ದೇಶ ಮಾಡುತ್ತೆ. ಅದು ಪ್ರಪಂಚದಲ್ಲಿ ಯಾವುದು, ಹಳೇ ಲ್ಯಾಟಿನ್ನಲ್ಲಿ ಸ್ವಲ್ಪ ಇದೆ ಅಂತ ಹೇಳ್ತಾರೆ, ಪ್ರಪಂಚದಲ್ಲಿ ಯಾವ ಭಾಷೆಯು ಸಂಸ್ಕೃತ ಬಿಟ್ಟರೆ ಯಾವ ಭಾಷೆಯು ಕೂಡ ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಎಟಿಮಾಲಜಿ. ಎಟಿಮಾಲಜಿಕಲ್ ಆದ ಭಾಷೆ ಇಲ್ಲ. ಆದ್ದರಿಂದ ಸಂಸ್ಕೃತದ ಪ್ರತಿಯೊಂದು ಶಬ್ದವೂ ಎಟಿಮಾಲಜಿಕಲ್ ಆಗಿದ್ದಾಗ ಅದನ್ನು ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು ಹೇಗೆ? ಎಟಿಮಾಲಜಿಕಲ್ ಲ್ಯಾಂಗ್ವೇಜೇ ಇಲ್ಲ. ಅದನ್ನ ಸಂಸ್ಕೃತದ ಮುಂದೆ ಅನುವಾದಕ್ಕೆ ಹೊರಟ್ರೆ ಪ್ರಪಂಚದ ಎಲ್ಲ ಭಾಷೆಗಳೂ ಸೋಲ್ತವೆ. ಮತ್ತು ಇಂಗ್ಲೀಷ್ ಅಂತೂ ಅತ್ಯಂತ ದುರ್ಬಲವಾದ ದರಿದ್ರ ಭಾಷೆ. ಅದು ಅಂಥ ಸುಂದರ ಭಾಷೆ ಕೂಡ ಅಲ್ಲ. ಅದರಲ್ಲಿ ಸ್ವಂತ ಶಬ್ದಗಳೂ ಕಡಿಮೆ. ಇದನ್ನು ಅನೇಕ ಬಾರಿ ಹೇಳಿದ್ದೀನಿ. ಯಾವುದೋ ಭಾಷೆಯಿಂದ ಕದ್ದ ಶಬ್ದಗಳಿರೋದು ಹೊರತು ಸ್ವಂತ ಶಬ್ದಗಳೇ ಕಡಿಮೆ ಅದರಲ್ಲಿರೋದು. ಅದರದ್ದೇ ಆದ ಶಬ್ದಗಳೂ ಇಲ್ಲ. ಮಹಾ ಕಳ್ಳರ ಭಾಷೆ ಅದು. ಅದು ಕಳ್ಳರಿಗೆ ಬಹಳ ಇಷ್ಟ ಆಗತ್ತೆ, ಯಾಕಂದರೆ ಅವರ ದಂಧೆಗೆ ಅನುಕೂಲ ಅಂತ. ಅದು ಎಲ್ಲ ಪ್ರಪಂಚದ ಎಲ್ಲ ಭಾಷೆಗಳಿಂದ ಶಬ್ದಗಳನ್ನು ಕದ್ದು ನಿರ್ಮಾಣಗೊಂಡ ಒಂದು ಕಳ್ಳ ಭಾಷೆ. ಅದರಲ್ಲಿ ಒರಿಜಿನಲ್ ಇಂಗ್ಲೀಷಿನದ್ದೇ ಆದ ಶಬ್ದಗಳು ಬಹಳ ಕಮ್ಮಿ ಇದ್ದಾವೆ. ಇದು ಇಂಗ್ಲೀಷ್ ಮಾತಾಡೋರಿಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಈ ವಿಷಯ.
ಅದರಿಂದ ಅವ್ರಿಗೇನೋ ಕಾಲರ್ ಹಿಡ್ಕೊಂಡು ನಾವು ಇಂಗ್ಲೀಷು ಅಂತ ಹೀಗೆ ತಿರುಗಾಡ್ತಾರೆ. ಪಾಪ ಅವ್ರು ನೋಡೋ ಪಾಪ ಅಂತ ಕಾಣುತ್ತೆ. ಇಂಗ್ಲೀಷು ಭಾರತದವರು ಅನ್ನೋದು ಬರ್ತಾ ಹೋಗುತ್ತೆ ಕೆಲವರಿಗೆ. ನಾವು ಇಂಗ್ಲೀಷ್ ಮಾತಾಡೋದು ಅಂತ ಕಾಲರ್ ಮುಟ್ಟಿಬಿಟ್ರೆ ನಗೆ ಬಾಟಲು ಕೆಲವರು ಎಷ್ಟು ಅಸಹ್ಯ ಅಂದರೆ ಅವರು ಇಂಗ್ಲೀಷ್ ಪಾಂಡಿತ್ಯ ಅನ್ನೋದು ಈ ದೇಶಕ್ಕೆ ನಾಲ್ಕಾದ ವ್ಯಕ್ತಿಗಳನ್ನು ಮಾಡ್ತಾ ಇದೆ. ಒದರೇಚರವು ಬಹಳ ಜನಕ್ಕಿಲ್ಲ. ಸರಿ, ಸಂಸ್ಕೃತ ಅದು ಎಟಿಮಲಾಜಿಕಲ್ ಆಗಿರತಕ್ಕಂಥ ಒಂದು ಭಾಷೆ. ಎಲ್ಲ ತುಂಬ ಇದೆ. ನಾನು ಅನೇಕ ಬಾರಿ ನೋಡಿ, ಚಕ್ಷುಹು ಅಂತ ಅನ್ನುವ ಶಬ್ದ. ಚಕ್ಷುಹು ಅಂದರೆ ಕಣ್ಣು ಅಂತ. ಅಲ್ಲ, ಕಣ್ಣು ಅಂದರೆ ಏನು? ಕಣ್ಣು ಅಂದರೆ ಕಣ್ಣು ಅಷ್ಟೇ. ಕಣ್ಣು ಅಂದರೆ ಐ ಅಂದರೆ ಈ ವೈ ಅಷ್ಟೇ. ಏನು ಹಾಗಂದ್ರೆ ಏನಿಲ್ಲ. ಡಿಕ್ಷನರಿಯಲ್ಲಿ ಐ ಅಂದರೆ ಕಣ್ಣು ಅಂತ ಬರೆದಿದ್ದಾರೆ. ಅದರಿಂದ ನಾವು ಹೇಳಬೇಕಷ್ಟೇ. ಐ ಅಂದರೆ ಕಣ್ಣು ಯಾಕೆ ಗೊತ್ತಿಲ್ಲ. ಕಣ್ಣು ಅಂದರೆ ಕಣ್ಣು ಯಾಕೆ ಗೊತ್ತಿಲ್ಲ. ಎಲ್ಲರೂ ಕಣ್ಣು ಕಣ್ಣು ಅಂತ ಹೇಳ್ತಾರೆ, ನಾವು ಹೇಳೋದಷ್ಟೇ. ಯಾಕೆ ಅಂತ ಕೇಳಬೇಡಿ. ಒಂದು ಹೆಸರು ಬೇಕಲ್ವಾ, ಅದಕ್ಕೊಂದು ಹೆಸರು ಇಟ್ಟಿದ್ದೇವೆ ಕಣ್ಣು ಅಂತ, ಅದನ್ನು ಹೇಳ್ತೇವೆ ಅಷ್ಟೇ. ಅಷ್ಟೇ. ಆಯಾ ಭಾಷೆಯಲ್ಲಿ ಯಾವ ಶಬ್ದ ಬಳಕೆಯಲ್ಲಿ ಉಂಟು ಅದನ್ನು ಹೇಳೋದು. ಅದು ಯಾಕೆ ಅನ್ನೋ ಪ್ರಶ್ನೆ ಯಾರೂ ಮಾಡೋದೇ ಇಲ್ಲ. ಸಂಸ್ಕೃತದಲ್ಲಿ ಹಾಗಲ್ಲ. ಅದು ಯಾಕೆ ಅಂತ. ಯಾಕೆಂದರೆ ಅದು ಭಗವಂತ ನಾಮಕರಣ ಮಾಡಿದ್ದಲ್ಲೋ. ಅವನು ವಸ್ತುವನ್ನು ಸೃಷ್ಟಿ ಮಾಡಿದ ಅಪ್ಪನೇ ಇಟ್ಟ ಹೆಸರದು. ಅದರ ಸ್ವಭಾವ ನೋಡಿಯೇ ಇಟ್ಟಿರ್ತಾನೆ ಅವ. ಅದು ಯಾವುದೋ ಒಂದು ಸುಮ್ಮನೆ ನಮ್ಮ ಹಾಗೆ ಒಂದು ಕರೀಲಿಕ್ಕೊಂದು ಹೆಸರು ಇರಲಿ ಅಂತ ಇಟ್ಟ ಹೆಸರಲ್ಲ. ಚಕ್ಷುಹು ಅಂತ ನೋಡಿ, ಎಷ್ಟು ವಿಸ್ಮಯ. ಇದನ್ನು ನಾನು ಅನೇಕ ಬಾರಿ ಹೇಳಿದ್ದೆ. ನನಗೆ ವಿಸ್ಮಯ ಕೊಟ್ಟ ಶಬ್ದ ಇದು. ಚಕ್ಷುಹು ಅಂದರೆ ಏನು ಗೊತ್ತಾ? ಚಕ್ಷಿಂಗ್ ವ್ಯಕ್ತ ಆಯಾಂಬಾಚಿ ಚಷ್ಟೇ ಇತಿ ಚಕ್ಷುಹು, ಸ್ಪಷ್ಟವಾಗಿ ಮಾತನಾಡುವ ಇಂದ್ರಿಯ ಅಂತ ಅದರ ಎಟಿಮಲಾಜಿಕಲ್ ಮೀನಿಂಗು. ಆದರೆ ಬಾಯ ಕಣ್ಣು ಸ್ಪಷ್ಟವಾಗಿ ಮಾತನಾಡೋದು ಯಾವುದು? ಬಾಯಲ್ಲ, ಕಣ್ಣು. ಯಾಕೆಂದರೆ ಬಾಯಲ್ಲಿ ನಾವು ವಿಷಯ ಮುಚ್ಚಿಟ್ಟು ಆರೋಗ್ಯವ ಎಲ್ಲ ನೆಟ್ಟಗಿರೋದಿಲ್ಲ, ಒಳಗೆ ಎಲ್ಲ ನೆಟ್ಟಗೆ ಆರೋಗ್ಯ ಎಲ್ಲ ಚೆನ್ನಾಗಿದ್ದೇವೆ ಅಂತ ಹೇಳ್ತೇವೆ. ಅವನ ಕಣ್ಣು ನೋಡಿದರೆ ಗೊತ್ತಾಗತ್ತೆ ಆರೋಗ್ಯ ಇಲ್ಲ ಅಂತ. ಸುಮ್ಮನೆ ಆರೋಗ್ಯ ಅಂತ ಬಾಯಲ್ಲಿ ಹೇಳ್ತಾನೆ ಅಂತೇವೆ. ಸೊ ಬಾಯಿ ಸುಳ್ಳು ಹೇಳಬಹುದು, ಕಣ್ಣು ಸುಳ್ಳು ಹೇಳೋಲ್ಲ. ಮತ್ತೆ ಬಾಯಲ್ಲಿ ಹೇಳಲಿಕ್ಕಾಗದ ಸಂಗತಿಗಳನ್ನು ಹುಡುಗರು ಹುಡುಗಿಯರು ಕಮ್ಯುನಿಕೇಟ್ ಮಾಡೋದು ಕಣ್ಣಿನ ಮೂಲಕವೇ. ಅದು ಬಾಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಕಣ್ಣಿನಿಂದ ಹೇಳಲಿಕ್ಕಾಗತ್ತೆ. ಹಾಗಾಗಿ ಚಕ್ಷುಸ್ ಇಸ್ ಮೋಸ್ಟ್ ಕಮ್ಯುನಿಕೇಟಿವ್ ಆರ್ಗನ್ ಅಂತ. ಇದು ಯಾವ ಭಾಷೆಯಲ್ಲಿದೆ ರೀ ಈ ಸೊಗಸು? ಚಕ್ಷುಹು ಅಂದರೆ ನಮ್ಮ ಹೃದಯದ ಭಾವನೆಗಳನ್ನು ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ಹೇಳುವ ಇಂದ್ರಿಯ. ಕಣ್ಣು ಬಿಟ್ಟು ಇನ್ಯಾವುದಿದೆ ಹೇಳಿ? ಇದು ನನಗೆ ಚಕ್ಷುಸ್ ಅನ್ನೋ ಒಂದು ಶಬ್ದವೇ ಥ್ರಿಲ್ ಮಾಡಿಬಿಟ್ಟಿದೆ. ಇದು ಸಂಸ್ಕೃತ ಭಾಷೆಯಲ್ಲಿರುವಂಥ ಸೊಗಸು. ಪ್ರಪಂಚದ ಯಾವ ಭಾಷೆಯಲ್ಲಿದೆ ಹೇಳಿ ಈ ಸೌಕರ್ಯ, ಈ ಸೊಗಸು? ಒಂದು ಭಾಷೆ ಅದು ಒಂದು ಶಬ್ದದಿಂದ ಕೊಡ್ತಕ್ಕಂಥ ಎಟಿಮಾಲಜಿ, ಅದರಿಂದ ಒಂದು ಹೊಸ ಪ್ರಪಂಚವನ್ನು ತೆರೆದು ನಿಲ್ಲತಕ್ಕಂಥ ಒಂದು ಚೆಲುವು ಪ್ರಪಂಚದ ಯಾವ ಭಾಷೆಯಲ್ಲೂ ಇಲ್ಲ. ಹಾಗಾಗಿ ಅಲ್ಲ, ಎಷ್ಟು ಒಂದು ಇತಿಹಾಸವನ್ನು ಹೇಳುತ್ತೆ, ಒಂದು ಸಂಸ್ಕೃತಿಯನ್ನು. ಗಂಡನ ತಮ್ಮನಿಗೆ ನಾವು ಏನು ಮೈದುನ ಅಂತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ದೇವರು ಅಥವಾ ದೇವರ ಅಂತ ಹೆಸರು. ಅದೇ ಕೊಂಕಣಿಯಲ್ಲಿ ದೇವರು ಅಂತ ಹೇಳ್ತಾರೆ, ದೇವರು ಅಂತ ಹೇಳ್ತಾರೆ. ಕೊಂಕಣಿಯಲ್ಲಿ ದೇವರು ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ದೇವರ ಅಥವಾ ದೇವರ ಎಲ್ಲ ಶಬ್ದ ಇದೆ. ದೇವರ ಅಂದರೆ ಕೇಳಿದರೆ ಗಾಬರಿ ಆಗ್ಬೋದು ನಿಮಗೆ. ಒಂದು ಕಾಲದಲ್ಲಿ ಈ ದೇಶದಲ್ಲಿ ಏನು ಸಂಪ್ರದಾಯ ಇತ್ತು ಅಂತಂದರೆ, ಗಂಡ ಸಂತಾನ ಆಗುವ ಮುಂಚೆ ತೀರಿಕೊಂಡ್ರೆ ಹೆಣ್ಣು ತಾನು ಭೂಮಿಗೆ ಬಂದದ್ದಕ್ಕೆ ಒಂದು ಸಂತಾನವನ್ನು ಕೊಟ್ಟು ಹೋಗಬೇಕು. ಆದ್ದರಿಂದ ಸಂತಾನ ಆಗುವ ಮುಂಚೆ ಗಂಡ ಸತ್ತರೆ ಗಂಡನ ತಮ್ಮನಿಂದ ನಿಯೋಗ ಪದ್ಧತಿಯಿಂದ ಒಂದು ಸಂತಾನ ಪಡೆಯಬೇಕು ಅಂತ ಬಹಳ ಹಿಂದೆ ಇದ್ದ ಒಂದು ಇತಿಹಾಸ. ಈ ಇತಿಹಾಸ ಆ ಶಬ್ದದಲ್ಲಿ ಉಳಿದು ಹೋಗಿದೆ. ದೇವರ ಅಂದರೆ ಎರಡನೇ ಗಂಡ ಅಂತ. ಅಂದರೆ ಗಂಡ ಸಂತಾನ ಇರದೆ ಸತ್ತರೆ ಯಾರಿಂದ ನಾವು ಸಂತಾನ ಪಡಿಬೇಕು ಅವನು ಎರಡನೇ ಗಂಡ, ಸಬ್ಸ್ಟಿಟ್ಯೂಟ್ ಸ್ಟೆಪ್ನಿ ಅಂತ. ಆ ಶಬ್ದ ಇವತ್ತೂ ಕೂಡ ಅದೇ ಶಬ್ದವನ್ನು ಬಳಸ್ತಾರೆ, ಆದರೆ ಅವನಿಗೆ ಆ ರೈಟ್ ಇಲ್ಲ. ಈಗ ಹಿಂದೆ ಇತ್ತು, ಆ ಶಬ್ದ ಉಳಿದು ಹೋಗಿದೆ. ಹೀಗೆ ಇತಿಹಾಸದ ಅನೇಕ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಇತಿಹಾಸವನ್ನು ಹೇಳುತ್ತೆ ಶಬ್ದ, ಅದರ ಎಟಿಮಾಲಜಿ. ಇದು ಬಹಳ ಆಶ್ಚರ್ಯ ಏನು ಅಂದರೆ, ಯಹೂದ್ಯರಲ್ಲಿ ಈ ಸಂಪ್ರದಾಯ ಇದೆ, ಜ್ಯೂಸ್. ಅವರಲ್ಲಿ ಪ್ರಾಯ ಈಗ ಬಿಟ್ಟಿದ್ದಾರೇನೋ, ಮೊನ್ನೆವರೆಗೆ ಈ ಸಂಪ್ರದಾಯ ಇತ್ತು. ಏನು ಅಂದರೆ, ಅತ್ತಿಗೆಯನ್ನು ಮೈದುನ, ನಮ್ಮ ಹಾಗಲ್ಲ, ಸಂತಾನ ಅಲ್ಲ, ಅತ್ತಿಗೆಯನ್ನು ಮೈದುನ ಮದುವೆ ಮಾಡಿಕೊಳ್ಳಲೇಬೇಕು, ಅವರ ರಿಚುವಲ್ ಅದು. ಅದು ಈ ಯಹೂದ್ಯರಲ್ಲಿ ಆ ಸಂಪ್ರದಾಯ ಮೊನ್ನೆವರೆಗೆ ಇತ್ತು.
ಅದು ಎಲ್ಲಿ ತನಕ ಅಂದರೆ ಅತ್ತಿಗೆ ನನಗಿಷ್ಟ ಇಲ್ಲಪ್ಪ ಇವನ್ನ ಮದುವೆ ಆಗೋದು ಅಂತ ಹೇಳಿದ್ರು ಸಮಾಜ ಬಿಡ್ತಿರ್ಲಿಲ್ಲ. ಅದು ಧರ್ಮ ಮಾಡ್ಕೊ ಅಂತ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಜನ ತೀರ್ಮಾನ ಮಾಡಿದ್ದೆ ನೋಡಿ. ಯಾವುದು ಅಧರ್ಮವೂ ಆಗ್ಬೋದು, ಧರ್ಮವೂ ಆಗ್ಬೋದು. ಹೀಗೆ ಶಬ್ದ ಒಂದು ಇತಿಹಾಸವನ್ನು ಹೇಳುತ್ತೆ. ಹಾಗೆ ಶಾಸ್ತ್ರಕಾರರು ಹೇಳಿದರು, ಓಂಕಾರ ಅನ್ನೋದು ಪ್ರಪಂಚದ ಮೂಲಭೂತ ಇತಿಹಾಸವನ್ನು ಹೇಳ್ತಕ್ಕಂಥ ಶಬ್ದ. ಅದು ಈ ಬರೇ ವೈದಿಕರಿಗಲ್ಲ. ಯೋಚನೆ ಮಾಡಿ, ಬಹಳ ಆಶ್ಚರ್ಯ ಅಂದರೆ ಓಂ ಅನ್ನೋದು ಜೈನರಿಗೆ ಓಂಕಾರ ಬೀಜಾಕ್ಷರ. ಅವರೇನು ವೇದವನ್ನು ಪ್ರಮಾಣ ಅಂತ ಒಪ್ಪುವುದಿಲ್ಲ, ವೇದ ಮಂತ್ರಗಳನ್ನು ಹೇಳುವುದಿಲ್ಲ, ಆದರೆ ಓಂಕಾರ ಬೇಕು ಅವರಿಗೆ. ನಮೋ ಅರ್ಹಂತಾಣಂ, ಓಂ ನಮೋ ಅರ್ಹಂತಾಣಂ, ಓಂ ನಮೋ ಸಿದ್ಧಾಣಂ, ಓಂ ನಮೋ ಲೋಯೇ ಸವ ಸಾಹುಣಂ. ಓಂ ಬಿಡೋಲ್ಲ ಅವರು. ಉಳಿದ ಮಂತ್ರಗಳೆಲ್ಲ ನಮ್ಮದು ಪ್ರಾಕೃತಲ್ಲೇ. ನಮೋ ಅರಿಹಂತಾಣಂ, ನಮೋ ಆಯರ್ಯಾಣಂ, ನಮೋ ಸಿದ್ಧಾಣಂ, ನಮೋ ಲೋಯೇ ಸವ ಸಾಹುಣಂ. ನಮ್ಮ ಮಂತ್ರ ಅದು, ನಿಮ್ಮ ಮಂತ್ರ ಹೇಳೋಲ್ಲ ಅಂತಾರೆ ಅವರು. ಆದರೆ ಓಂಕಾರ ಬೇಕು ನಮಗೆ. ಓಂ ಅನ್ನೋದು ಬೀಜಾಕ್ಷರ. ಬೌದ್ಧರ ಹತ್ರ ಹೋಗ್ರಿ, ನಾವು ವೇದ ಒಪ್ಪೋದಿಲ್ರಿ, ಅದೆಲ್ಲ ನಿಮ್ಮದು, ನಮಗೆ ಬೇಡ. ಮತ್ತೆ ಹಾಗಾದ್ರೆ ವೇದದ ಬೀಜಾಕ್ಷರ ಅದು ಬೇಕು. ಅವ್ರದ್ದು ಮೂಲ ಮಂತ್ರ ಯಾವುದು ನೋಡ? ಓಂ. ಅವರ ಅಷ್ಟಾಕ್ಷರ ಅಲ್ಲ ಅದು, ಅವ್ರದ್ದು ಪಂಚಾಕ್ಷರ. ಓಂ ಮಣಿಪದ್ಮೆ ಅವ್ರ ಪಂಚಾಕ್ಷರ. ಓಂಕಾರ ಬಿಟ್ಟು ಮಂತ್ರ ಇಲ್ಲ ಅವರಿಗೆ. ಸೊ ಬೌದ್ಧರಿಗೆ ಓಂಕಾರ ಬೇಕು. ಆಮೇಲೆ ಈ ಇಂಗ್ಲೀಷ್ನಲ್ಲಿ ಒಂದು ಓಮ್ನಿ ಪ್ರೆಸೆಂಟು, ಓಮ್ನಿ ಬಸ್ಸು ಅಂತೆಲ್ಲ ಉಂಟಲ್ಲ. ಈ ಓಮ್ನಿ ಎಲ್ಲಿಂದ ಬಂದದ್ದು? ಅದು ಓಮ್ನಿಂದ ಬಂದದ್ದು. ಓಮೆನ್ ಯಾವುದರಿಂದ ಬಂದದ್ದು? ಓಮ್ನಿಂದಲೇ. ಹೀಗೆ ಪೂರ್ವ ಪಶ್ಚಿಮಗಳಲ್ಲಿ ಎಲ್ಲರನ್ನೂ ಆವರಿಸಿಕೊಂಡು ಎಲ್ಲ ಬಹಳ ಆದಿಯಿಂದ ಅಂದರೂ ಅನಾದಿಯಿಂದ ಅಂದರೂ ಒಂದೇ ಅರ್ಥ ಸಂಸ್ಕೃತದಲ್ಲಿ. ಅನಾದಿಯಿಂದ ಓಂಕಾರ ಅನ್ನೋದು ನಮ್ಮ ತಲೆಯಲ್ಲಿ ಬಹಳ ಗಾಢವಾದ ಪ್ರಭಾವ ಮಾಡಿದ ಅಕ್ಷರ. ಯಾಕೆ ಅಂದರೆ ಓಂಕಾರ ಅಂದರೆ ಏನು? ಅದನ್ನು ಏಕಂ ಅಕ್ಷರಂ, ಅದು ಒಂದು ಅಕ್ಷರ ಪ್ರಪಂಚದ ಎಲ್ಲ ಸಂಗತಿಯನ್ನು ಹೇಳಬೇಕು. ಅದು ಓಂಕಾರ. ಅವನು ಯೋಚನೆ ಮಾಡಿದ್ರು ನೋಡಿ. ಈ ಓಂಕಾರದ ಒಂದು ಕೆಲವು ಮುಖಗಳನ್ನು ನೋಡೋಣ. ಇಂಥ ಅವಕಾಶ ಬಂದಾಗ ನಾವು ಕಳ್ಕೊಳ್ಬಾರ್ದು. ಏನು ಹೇಳಿದೆ ಮಾತುಗಳಲ್ಲಿ ಓಂಕಾರ ಅಂಥೇಳಿ ಮುಂದಿನ ಶ್ಲೋಕಕ್ಕೆ ಹೋಗಬಹುದು. ನಾನು ಅಲ್ಲಿ ವಿಷಯ ಗಿರಾಮಸ್ಮಿ ಏಕಮಕ್ಷರಂ, ಒಂದೇ ಅಕ್ಷರದ ಮಂತ್ರ ಓಂಕಾರ, ಶಬ್ದಗಳಲ್ಲೇ ಶ್ರೇಷ್ಠ. ಅದರ ನಂತರ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೋದು. ಯಜ್ಞಾನಾಂ ಜಪಯಜ್ಜೋಸ್ಮಿ, ಆಮೇಲೆ ಅದೇ ಆ ಓಂಕಾರದ ಜಪವೇ ಜಪಗಳಲ್ಲಿ ಶ್ರೇಷ್ಠ. ಅಲ್ಲಿ ಮುಂದಿನ ಶ್ಲೋಕದ ಅರ್ಥವಾಯಿತು. ಈ ಒಂದೇ ದಿವಸದಲ್ಲಿ ಇಡೀ ಅಧ್ಯಾಯ ಮುಗಿಸ್ಬಿಡ್ಬಹುದು. ಆದರೆ ಓಂಕಾರಕ್ಕೆ ಇಷ್ಟು ಮಹತ್ವ ಕೃಷ್ಣ ಯಾಕೆ ಕೊಟ್ಟ? ಈಗ ಅದು ನಮಗೇನದು, ಅದು ವಿಭೂತಿ ಅಂತ ಹೇಳ್ತಾರೆ. ಪ್ರತಿಯೊಂದರಲ್ಲಿ ಅದರ ಇನ್ನು ಎಲ್ಲಿಯೂ ಇಲ್ಲದ ಒಂದು ವಿಶಿಷ್ಟ ಇದ್ದ ವಸ್ತುವಿಗೆ ಕೃಷ್ಣ ಅದನ್ನು ನನ್ನ ವಿಭೂತಿ ಅಂತಾನೆ. ಅದರಲ್ಲಿ ಅಂಥ ವೈಶಿಷ್ಟ್ಯ. ಕೃಷ್ಣ ಏನು ಅಂಥ ಅಸಾಧಾರಣ ವೈಶಿಷ್ಟ್ಯವನ್ನು ಓಂಕಾರದಲ್ಲಿ ಇಟ್ಟ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ನಮಗೂ ಒಂದು ಓಂಕಾರದ ಕೆಲವರಿಗೆ ನೋಡಿ ಬಹಳ ಗೊಂದಲದ ಶಬ್ದ ಅದು. ಗಂಡಸರಿಗೆ ಓಂಕಾರ ಹೇಳಲಿಕ್ಕೆ ರಗಳೆ, ಹೆಂಗಸರಿಗೆ ನಾವು ಯಾಕೆ ಓಂಕಾರ ಹೇಳಬಾರ್ದು ಅಂತ ರಗಳೆ. ಅವು ಕೆಲವರು ಹೇಳುವುದನ್ನು ಬಿಟ್ಟರೆ ಸಾಕು ಅಂತಾಗಿದೆ, ಕೆಲವರಿಗೆ ಹೇಳಿ ಶುರು ಮಾಡಿದರೆ ಸಾಕು ಅಂತ. ಯಾಕೆ ಹೇಳಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಎಷ್ಟೋ ಜನ ಹತ್ರ ನಾವು ಯಾಕೆ ಓಂಕಾರ ಹೇಳಬಾರ್ದು ಅಂತ ಹೆಂಗಸರು ಕೇಳ್ತೀವಿ. ಯಾಕೆ ಹೇಳಬೇಕಮ್ಮ ಅದು ಹೇಳಿ ಮೊದಲು. ನಾವು ಯಾಕೆ ಹೇಳಬಾರ್ದು, ಯಾಕೆ ಹೇಳಬೇಕು ಅದು ಗೊತ್ತಿಲ್ಲ. ಒಟ್ಟಾರೆ ಅವರು ಗಂಡಸರು ಹೇಳ್ತಾರೆ ನಾವು ಯಾಕೆ ಹೇಳಬಾರ್ದು ಅಂತ. ಇದು ಏನು ಅಂದರೆ ಒಬ್ಬರು ಮಾಡ್ತಾರೆ ಇನ್ನೊಬ್ರು ಮಾಡೋದಲ್ಲ. ಯಾಕೆ ಹೇಳುವುದು, ಅದರ ಪರಿಣಾಮ ಏನು, ಯಾರು ಏನು ಅಂತ ವಿಷಯ ತಿಳ್ಕೊಳ್ಳೋದು ಮುಖ್ಯ. ಅದು ಬೇಡ, ಯಾರಿಗೂ ವಿಷಯ ಬೇಡ. ಅವ್ರು ಹೇಳ್ತಾರಲ್ಲ ನಾವು ಯಾಕೆ ಹೇಳಬಾರ್ದು ಅಂತ. ಇದು ಒಳ್ಳೆ ಕಷ್ಟ ಆಯ್ತಲ್ಲ. ಈ ಗಂಡಸರು ಯಾರಾದರೂ ಹೇಳಿದ್ರು, ಹೆಂಗಸರು ಹೇಳ್ತಾರಲ್ಲ ನಾವು ಯಾಕೆ ಹೇಳಬಾರ್ದು, ಅದು ಲಾಜಿಕ್, ಅದು ಚಾಲೆಂಜು. ಕೆಲವರಿಗೆ ಕೆಲವು ಕೆಪಾಸಿಟಿ, ಅದು ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ. ಪ್ರಕೃತಿ ಮಾಡಿರ್ತಕ್ಕ ಕೆಲವು ನಿಯಮಗಳಿದೆ, ಅದನ್ನು ಮೀರೋದಾಗೋದಿಲ್ಲ. ಓಂಕಾರ ಮೂಲಭೂತವಾಗಿ ಅದರಲ್ಲಿ ಏನು ವಿಶೇಷ ಅಂದರೆ ಇದನ್ನು ಮೊದಲು ಹೇಳಿಬಿಡ್ತೇನೆ. ಯಾಕೆಂದರೆ ಗಂಡಸರು ಹೇಳೋದೋ ಹೆಂಗಸರು ಹೇಳೋದೋ ಅಥವಾ ಹೇಳದೇ ಇರೋದೋ ಯಾಕೆ ಬಂತು? ಓಂಕಾರ ಹೇಳಬಾರ್ದು ಅಂತ ಯಾರೂ ಹೇಳಲಿಲ್ಲ. ಓಂ ಅನ್ನೋ ಶಬ್ದವನ್ನೇ ಹೇಳಬಾರ್ದು ಅಂತ ಯಾರೂ ಹೇಳಲಿಲ್ಲ. ಅದು ಮತ್ತೊಂದು ತಪ್ಪು ಕಲ್ಪನೆ. ಅದು ಈ ಸಂಪ್ರದಾಯವಾದಿಗಳ ಅನೇಕ ಭ್ರಮೆಗಳ ಒಂದು ಗೊಂಚಲು. ಸಂಪ್ರದಾಯ ಅಂದರೆ ಅದರಲ್ಲಿ ಇದು ಒಂದು ಆ ಗೊಂಚಲಿನಲ್ಲಿ ಸೇರಿರುವಂಥ ಓಂಕಾರ ಅನ್ನೋದನ್ನು ಶಬ್ದವನ್ನೇ ಹೆಂಗಸರು ಉಚ್ಚಾರ ಮಾಡಬಾರ್ದು, ಅದು ಅವರ ಮನಸ್ಸಿನಲ್ಲೇ ಬರಬಾರ್ದು ಅಂತ. ಹಾಗೆ ಇದ್ದರೆ ಇದೊಂದು ತಮಾಷೆ ಅಂದರೆ, ಒಂದು ಸರ್ತಿ ನಾನು ಯಾವುದೋ ಒಂದು ಊರಿಗೆ ಹೋಗಿದ್ದೆ. ಅಲ್ಲಿ ಸಭೆ ಮುಗಿಯಿತು. ಒಬ್ಬಳು ಹುಡುಗಿ ಪಾಪ ಬಂದು ಸರ್, ಏನಪ್ಪ ನಾವು ಓಂಕಾರ ಯಾಕೆ ಹೇಳಬಾರ್ದು ಅಲ್ಲ ಹೇಳ್ತಾ ಇದ್ದೀಯಲ್ಲ, ಯಾಕೆ ಹೇಳಬಾರ್ದು ಪ್ರಶ್ನೆ. ನೀನು ಯಾವ್ದು ಹೇಳಬಾರ್ದು ಓಂಕಾರ ಅರೆ ಹೇಳ್ತಾ ಇದ್ದೀಯಲ್ಲ, ಮತ್ತೆ ಯಾಕೆ ಹೇಳಬಾರ್ದು ಅಂತ ನೀನು ಹೇಳ್ತಾ ಇದ್ದಿ, ಯಾಕೆ ಹೇಳಬಾರ್ದು ನನ್ನ ಹತ್ರ ಕೇಳ್ತಾ ಇದ್ದ. ಏನು ಹೇಳಬಾರ್ದು ಹೇಳಮ್ಮ ಅಂದೆ.
ಅವಳಿಗೆ ಹೌದು ಅಂದ್ಕೊಂಡಿದ್ದು ವಿಷಯ. ಯಾಕೆಂದರೆ ಅಷ್ಟೂ ಯೋಚನೆ ಮಾಡೋದಿಲ್ಲ ಜನ, ಮಾತಾಡೋದು, ಒಟ್ಟಿಗೆ ಮಾತಾಡೋದು. ಓಂಕಾರ ಹೇಳ್ತಾ ಇದ್ದೀಯಲ್ಲ ನೀನು, ಯಾರು ತಡೆದ್ರು ನಿನಗೆ? ಯಾರ ಕೂತಿಗೆ ಹಿಚ್ಚಿಕಿದ್ರ? ಇನ್ನು ಇಷ್ಟು ಜನರ ಎದುರು ಹೇಳ್ತಾ ಇದ್ದೀವಿ, ಯಾರು ಆಕ್ಷೇಪ ಮಾಡಲಿಲ್ಲಲ್ಲ ಅಂತ ಹೇಳಿದೆ. ಅವಳಿಗೆ ಒಂಥರ ಕಂಗಾಲಾಯಿತು. ಆಮೇಲೆ ಹೇಳಿದೆ, ಓಂಕಾರ ಹೇಳಬಾರದು ಅಂತಲ್ಲ. ಇನ್ನೊಂದೇನು ಗೊತ್ತುಂಟ, ಮೋಸ್ಟ್ ಅನ್ಸೈಕಲಾಜಿಕಲ್ ಸ್ಟೇಟ್ಮೆಂಟ್ ಇದು. ಓಂಕಾರ ಹೇಳಬಾರ್ದು, ಯಾರು ಹೆಂಗಸರು ಓಂಕಾರ ಹೇಳಬಾರ್ದು. ಕೆಲವರು ಇದ್ದಾರೆ, ಬೋರ್ಡೆ ಹಾಕಿಬಿಡ್ತಾರೆ, ಉಪನಿಷತ್ ಪಾಠ ಆಗುವಾಗ, ಓಂಕಾರದ ಬಗ್ಗೆ ಪ್ರವಚನ ಆಗುವಾಗ ಹೆಂಗಸರಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿ ಪ್ರವಚನ ಮಾಡುವಂಥ ಮಂದಿ ಇದ್ದಾರೆ. ಕಾಲಬಾಧಿತರು ಅಂದರೆ ಅವರು 20ನೇ ಶತಮಾನಕ್ಕಲ್ಲ 18ನೇ ಶತಮಾನಕ್ಕೂ 4 ಮಂದಿಗಳು ಅಂಥವ್ರು 20ನೇ ಶತಮಾನದಲ್ಲೂ ಇರ್ತಾರೆ, ಯಾವ ಕಾಲದಲ್ಲೂ ಇರ್ತಾರೆ. ಏನು ಮಾಡ್ಲಿಕ್ಕೆ ಬರುತ್ತೆ? ಅವರು ಕಾಲಬಾಧಿತರಾದವರೇ ಆಯಾ ಕಾಲದಲ್ಲಿ ಹೆಚ್ಚಿರ್ತಾರೆ. ಸರಿ, ಓಂಕಾರ ಹೆಣ್ಮಕ್ಕಳು ಹೇಳಬಾರದು ಅಂತ ನೀವು ಪದೇ ಪದೇ ಹೇಳಿದರೆ ಎಷ್ಟು ದೊಡ್ಡ ಟಾರ್ಚರ್ ಗೊತ್ತುಂಟು ಹೆಂಗಸರಿಗೆ. ನಾವು ಹೇಳಬಾರ್ದು, ಏನು ಹೇಳಬಾರ್ದು? ಓಂಕಾರ ಹೇಳಬಾರ್ದು. ನಾವು ಹೇಳಬಾರ್ದು, ಏನು ಹೇಳಬಾರ್ದು? ಓಂಕಾರ ಹೇಳಬಾರ್ದು. ನಾವು ಇಡೀ ದಿವಸ ತಲೆಯಲ್ಲಿ ಅದೇ, ನಾವು ಓಂಕಾರ ಹೇಳಬಾರ್ದಪ್ಪ, ಅಯ್ಯೋ ಓಂಕಾರ ಹೇಳಬಾರ್ದು, ಮತ್ತೆ ಏನು ಹೇಳೋದು? ಅದೇ ಹೇಳಬಾರ್ದು. ಯಾವುದನ್ನು ಹೇಳಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡಿ ನಿರ್ಬಂಧ ಮಾಡಿತೋ ಅದೇ ಅಲ್ವಾ ತಲೆಯಲ್ಲಿ ಸುಳಿಯೋದು. ಇಷ್ಟು ಕಾಮನ್ ಸೆನ್ಸ್ ಬೇಡವಾ ಹೇಳೋರಿಗೆ? ಓಂಕಾರ ಹೇಳಬಾರ್ದು ಅನ್ನೋರಿಗೆ ಏನು ಸೆನ್ಸೇ ಇರೋದಿಲ್ಲ. ಧರ್ಮಶಾಸ್ತ್ರದ ಬಗ್ಗೆ ಹೇಳ್ತಕ್ಕ ಅನೇಕ ಮಂದಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ, ಅನ್ಕಾಮನ್ ಸೆನ್ಸ್ ಇರೋದಿಲ್ಲ. ಓಂಕಾರ ಹೇಳಬಾರದು ಅಂತಲ್ಲ, ಒಂದು ಅಕ್ಷರವನ್ನು ಹೇಳುವ ರೈಟು ಎಲ್ಲರಿಗೂ ಇದೆ. ಆದರೆ ಓಂಕಾರವನ್ನು ಶಾಸ್ತ್ರಗಾರ ಏನು ಹೇಳಿದ್ದು ಗೊತ್ತಾ? ಓಂಕಾರವನ್ನು ಜಪ ಮಾಡಬಾರದು ಅಂತ. ಅದು ಯಾಕೆ ಮಾಡಬಾರ್ದು ಅಂತ ಮತ್ತೆ ಶುರುವಾಗುತ್ತೆ. ಅದೇನು ನೀವು ಮಾಡುವ ನಾವು ಮಾಡಬಾರ್ದು ಅಂತ ಮತ್ತೆ ಅಲ್ಲಿ ಬರುತ್ತೆ. ಜಪ ಯಾಕೆ? ಗಂಡಸರ ಹತ್ರವೂ ಹೇಳಿದರು ಗಂಡಸರಿಗೆ, ನೀವು ಕೂಡ ಓಂಕಾರ ಜಪ ಮಾಡುವುದಿದ್ರೂ ಒಂದು ಬಾರಿಗೆ 10ಕ್ಕಿಂತ ಹೆಚ್ಚು ಮಾಡಬೇಡಿ ದಯವಿಟ್ಟು ಗಂಡಸರಿಗೆ. ಹೆಂಗಸರು ನೀವು ಓಂಕಾರದ ಜಪಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಓಂಕಾರ ನೀವು ನಿಜವಾಗಿ ಓಂಕಾರ ಅಂದರೆ ಕ್ಯಾಸೆಟ್ಟಿನ ಹಾಗೆ, ಸುಮ್ಮನೆ ಕ್ಯಾಸೆಟ್ ಆನ್ ಮಾಡಿದ್ರೆ ಅದರಲ್ಲಿ ಓಂಕಾರ ಓಂ 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 ಅಂತ ಹೇಳ್ತಾರೆ. ಹಾಗಲ್ಲ, ನಿನ್ನೆ ಹೇಳಿದ್ನಲ್ಲ, ಅನ್ಯೋನ್ಯ ಸಕ್ತಾಹ ಅನವಿಪ್ರಯುಕ್ತಾಹ. ಇನ್ವಾಲ್ವ್ಮೆಂಟಿನ ಜೊತೆಗೆ ಪ್ರಾಣಘೋಷದಿಂದ ನೀವು ಓಂ ಅಂತ ಉಚ್ಚಾರ ಮಾಡಿದರೆ ಅದು ಮೈಂಡಿನ ಮೇಲೆ ಏನೋ ಪರಿಣಾಮ ಆಗುತ್ತೆ ಅಂತಲ್ಲ ಜಪ ಮಾಡೋದು. ಸುಮ್ಮನೆ ಬೇರೆ ಕೆಲಸ ಇಲ್ಲ ಅಂತ ಯಾರು ಮಾಡೋದಲ್ಲ. ಓಂಕಾರದಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ತಿಳ್ಕೊಂಡಲ್ವ ನಾವು ಯಾಕೆ ಮಾಡಬಾರ್ದು ಕೇಳೋದು. ಇಲ್ಲದಿದ್ರೆ ಏನೂ ಉಪಯೋಗ ಇಲ್ಲ. ಸುಮ್ಮನೆ ಒಂದು ಅಕ್ಷರ ಆದರೆ ಕಮ್ ಟಮ್ ಟಿಮ್ ಏನು ಬೇಕಾದ್ರೆ ಹೇಳುವುದು. ಓಂಕಾರವೇ ಹೇಳಬೇಕು ಅಂತ. ಇದನ್ನು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅವರ ಹಾಗೆ ನಿಮ್ಮ ಬೀಜಾಕ್ಷರ ಕೊಡ್ತೇವೆ, ಯಾರಾದ್ರೂ ಹೇಳಬೇಡಿ ನಿಮಗೆ ಟಮ್, ನಿಮಗೆ ಟಿಮ್, ನಿಮಗೆ ಠಮ್. ಇವರು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನಲ್ಲಿ ಬೀಜಾಕ್ಷರ ಸಿಕ್ಕಿದ್ದು ಯಾರಾದ್ರೂ ಹೇಳಬೇಡಿ, ನಿಮಗೆ ಸಿಕ್ಕಿದ ಬೀಜಾಕ್ಷರ ನಿಮಗೆ ಮಾತ್ರ ಗೊತ್ತಿರೋ. ಯಾಕೆ ಗೊತ್ತಾದರೆ ಅದು ಗುಟ್ಟು ಗೊತ್ತಾಗ್ಬಿಡುತ್ತೆ. ಯಾಕೆ ಇನ್ನೊಂದು $300 ವಸೂಲು ಮಾಡಬೇಕಲ್ವ ಒಂದು ಠಮ್ ಅಂತ ಹೇಳಿದ್ದಕ್ಕೆ. ಅಷ್ಟು $1 ಕೊಟ್ಟು ಉಪದೇಶ ತಗೊಂಡ ಮೇಲೆ ಆ ಮಂತ್ರ ಅದು ಕೆಲಸ ಮಾಡಲೇಬೇಕು. ಇಷ್ಟು ಮೋಸ ಧರ್ಮದ ಹೆಸರಿನಲ್ಲಿ, ಅಧ್ಯಾತ್ಮದ ಹೆಸರಿನಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಚೀಟಿಂಗ್ ನಡೀತಾ ಇದೆ. ಜನ ಅದಕ್ಕೆ ಚೀಟೆಡ್ ಆಗ್ತಾ ಇದ್ದಾರೆ. ಅವರವರ ಇಷ್ಟ, ನಾನು ಯಾಕೆ ತಡಿಬೇಕಪ್ಪ? ಚೀಟ್ ಆಗುವುದೇ, ಇಫ್ ದೇ ವಾಂಟ್ ಟು ಬಿ ಚೀಟೆಡ್ ಲೆಟ್ ದೆಮ್ ಬಿ ಚೀಟೆಡ್. ಹೀಗೆ ಅದನ್ನು ಓಂಕಾರವನ್ನು ಜಪ ಮಾಡಿದರೆ, ವಿತ್ ಇನ್ವಾಲ್ವ್ಮೆಂಟ್ ಜಪ ಮಾಡಿದರೆ ಏನಾಗುತ್ತೆ? ಮನಸ್ಸಿನ ಮೇಲೆ ಅದು ಟ್ರೆಮೆಂಡಸ್ ಇಫೆಕ್ಟ್ ಮಾಡ್ತದೆ. ನಾನೀಗ ಮುಂದೆ ಅದರ ಅರ್ಥ ಎಲ್ಲ ವಿವರಿಸ್ತೇನೆ ಸ್ವಲ್ಪ, ಆಗ ನಿಮಗೆ ಗೊತ್ತಾಗುತ್ತೆ. ಅದನ್ನು ಆ ಅರ್ಥಾನುಸಂಧಾನ ಮಾಡಿಕೊಂಡು, ಸುಮ್ಮನೆ ಕ್ಯಾಸೆಟ್ಟಿನ ಥರ ಅಲ್ಲ, ಅದರ ಅರ್ಥಾನುಸಂಧಾನ ಮಾಡಿ ಜಪ ಮಾಡೋದು ಅಂದರೆ ಒಂದು ರೀತಿಯ ಕಾಂಟೆಂಪ್ಲೇಷನ್, ಒಂದು ರೀತಿಯ ಮೆಡಿಟೇಷನ್. ಹಾಗೆ ಮಾಡಿದರೆ ಏನಾಗುತ್ತೆ ಅಂದರೆ ಮನಸ್ಸು ಅದರಲ್ಲಿ ಮಗ್ನ ಆಗಿಬಿಡುತ್ತೆ, ಕಾನ್ಸಂಟ್ರೇಷನ್. ಹಾಗೆ ಕಾನ್ಸಂಟ್ರೇಷನಿಂದ ಓಂಕಾರ ಜಪ ಮಾಡಿದರೆ ಯಾವುದು ಬೇಡ ಅಂದಗಳನ್ನ ಶುರುವಾಗುತ್ತೆ. ರಿಜೆಕ್ಟ್ ಮಾಡಿ. ರಿಜೆಕ್ಷನ್ ಅಂದರೆ ಯಾವುದು ಬೇಡ, ಮನೆ ಬೇಡ, ಗಂಡ ಬೇಡ, ಮಕ್ಕಳು ಬೇಡ, ಎಂಥದೂ ಬೇಡ ಅಂತ. ಅದಕ್ಕೆ ಹೇಳಿದರು, ಈ ಸ್ಟೇಜಿಗೆ ಹೋಗುತ್ತಪ್ಪ, ದಯವಿಟ್ಟು ನಿಮಗೆ ಆ ಸ್ಟೇಜ್ ಹೋಗುವಂಥ ಮಟ್ಟಕ್ಕೆ ಬರೋವರೆಗೆ ಹೇಳಬೇಡಿ. ಯಾಕೆಂದರೆ ಮದುವೆ ಮಾಡಿಕೊಂಡು ಮನೆ ಗಂಡ ಬಂದರೆ ಗಂಡ ಬೇಡ ಅಂತ ಕಾಣಲಿಕ್ಕೆ ಶುರುವಾದರೆ, ಮಕ್ಕಳು ಬೇಡ ಅಂತ ಕಾಣಲಿಕ್ಕೆ ಶುರುವಾದರೆ ಸಮಸ್ಯೆ ಅಲ್ವಾ? ಸೊ ಎರಡು ದೋಣಿ. ಒಂದೋ ನೀವು ಓಂಕಾರದ ಜಪ ಮಾಡುವುದಿದ್ದರೆ ಸಂಸಾರದಿಂದ ದೂರ ನಿಲ್ಲಿ, ಬ್ರಹ್ಮವಾದಿನಿಯರಾಗಿ. ಸಂಸಾರ ಬೇಕು ಅಂತಂದರೆ ಓಂಕಾರದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ, ಇಷ್ಟೇ ವಿಷಯ. ಲೈಫಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇದೆಲ್ಲ ಗೊತ್ತಿಲ್ಲ, ನಾವು ಯಾಕೆ ಮಾಡಬಾರ್ದು? ಮಾಡ್ರಿ ಅಂತ ಹೇಳೋದು, ಮಾಡ್ರಿ. ಆಮೇಲೆ ಮನೆಯಲ್ಲಿ ನಿತ್ಯ ಗಂಡನಿಗೂ ಜಗಳ, ಮಕ್ಕಳ ಹತ್ರ ಜಗಳ, ಎಂಥದ್ದು ಬೇಡ. ಓಂಕಾರ ಉಂಟು. ನನಗೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ.
ಓಂಕಾರ ಸಾಧನೆ ಮಾಡಿದ ಒಬ್ಬ ಹೆಣ್ಮಗಳು ನನ್ನ ಹತ್ರ ಒಂದು ಮಾತು ಹೇಳಿದರು. ನಿಮಗೆ ಆಶ್ಚರ್ಯ ಆಗ್ಬೋದು ಆ ಮಾತು ಕೇಳಿದರೆ. ಇಲ್ಲೆಲ್ಲ ಬೆಂಗಳೂರಿನವರಲ್ಲ, ಅವರು ಬೇರೆ ಒಂದು ಊರಿನಲ್ಲಿ. ಅವ್ರು ನನ್ನ ಹತ್ರ ನನಗೊಂದು ಉಪಕಾರ ಮಾಡಬೇಕು ಆಚಾರ್ಯ. ಏನಮ್ಮ? ನನ್ನನ್ನು ಅವರು ಹೇಳಿದ ಮಾತಿದು, ನನ್ನನ್ನು ನನ್ನ ಗಂಡ ತುಂಬ ಪ್ರೀತಿಸ್ತಾರೆ, ನನ್ನ ಮಕ್ಕಳು ನನ್ನನ್ನು ತುಂಬ ಪ್ರೀತಿಸ್ತಾರೆ, ನನಗೆ ಅವರ ಪ್ರೀತಿ ಬೇಡವಾಗಿದೆ, ಹೇಸಿಗೆ ಆಗತ್ತೆ ನನಗೆ ಅವರು ನನ್ನನ್ನು ಪ್ರೀತಿಸುವಾಗ. ದಯವಿಟ್ಟು ಅವರು ಅವರಷ್ಟಕ್ಕೆ ಇರಲಿಕ್ಕೆ ಹೇಳಿ, ನನ್ನನ್ನು ನನ್ನಷ್ಟಕ್ಕೆ ಬಿಡ್ಲಿಕ್ಕೆ ಹೇಳಿ. ದಿಸ್ ಈಸ್ ದ ರಿಸಲ್ಟ್ ಆಫ್ ಓಂಕಾರ ಜಪ. ಇದು ಬೇಕಿದ್ದರೆ ನೀವು ಮಾಡಬಹುದು. ಗಂಡನ ನನ್ನ ಹತ್ರ ಬರಬಾರ್ದು ಗಂಡ ಅಂತ ನಾಳೆ ಕಾಣಬಹುದು. ಇಷ್ಟಕ್ಕೋಸ್ಕರ ಓಂಕಾರ ಜಪ ಮಾಡಬೇಡಿ ಅಂತ ಹೇಳೋದು. ಅದನ್ನು ಮಡಿವಂತಿಕೆ ಪ್ರಶ್ನೆ ಅಲ್ಲ. ರೀಸನ್ ಗೊತ್ತಿದ್ರೆ ಓಂಕಾರ ಗಂಡಸರು ನೀವು 10 ಜಪ ಮಾಡಿ ಮತ್ತೆ ಹೆಂಡತಿ ಹತ್ರ ಹೆಂಡತಿ ಬೇಡ ಅಂತ ಕಾಣಲಿಕ್ಕೆ ಶುರುವಾದ್ರೆ ಏನು ಮಾಡೋದು ಅಂತ ಕೇಳ್ಬೋದು ನೀವು. 10 ಜಪ ಅದಕ್ಕೆ ಹೇಳಿದ್ದು. 10ಕ್ಕಿಂತ ಹೆಣ್ಣಿಗೆ ಇರುವಷ್ಟು ಇನ್ವಾಲ್ವ್ಮೆಂಟ್ ಗಂಡಿಗೆ ಇಲ್ಲ. ಯಾಕೆಂದರೆ ಒಂದು ಮಗು ಅಂದರೆ ಅದನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಅದರ ಮಲಮೂತ್ರ ಬಾಚಿ ಅದನ್ನು ಗಂಡಸು ಸಾಮಾನು ತಂದು ಹಾಕಿದ್ರೆ ಅವ್ನ ಕೆಲಸ ಮುಗಿತು, ಹೇಗೆ ಬೇರೆ ಸಾಕೊಂಡು ಹೋಗ್ಬಿಡ್ತಾನೆ ನಾವು. ಸೊ ಹೆಣ್ಣಿಗೆ ಇರುವ ಇನ್ವಾಲ್ವ್ಮೆಂಟಿಗೆ ಬಹಳ ಅತಿಯಾದ ಅಟ್ಯಾಚ್ಮೆಂಟ್ ಬೇಕು. ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲದೇ ಇದ್ರೂ ಗಂಡಿಗೆ ನಡೀತದೆ. ಅದನ್ನು ನೀನು ವೇದ ಓದು ಓಂಕಾರ ಹೇಳು, ಆದರೆ 10ಕ್ಕಿಂತ ಹೆಚ್ಚು ಹೇಳಬೇಡ, ಮನೆ ಬೇಡ ಅಂತ ಕಾಣುತ್ತೆ. ಇದು ಹೀಗೆ ಒಂದು ಜೀವನ ಕ್ರಮ. ಅದಕ್ಕೆ ಹೊಂದಿಕೆಯಾಗುವಂತೆ ಯಾರು ಯಾವ ಮಂತ್ರವನ್ನು ಜಪಿಸಬೇಕು ಅನ್ನೋದು ತುಂಬ ತುಂಬ ಜೀವನಾನುಭವದ ಜೊತೆಗೆ ಪ್ರಾಚೀನರು ಕಂಡುಕೊಂಡಂಥ ಸತ್ಯಗಳಿವೆಲ್ಲ ನೋಡಿ. ಅದರೇ ಸ್ವಾಮಿ ಸನ್ಯಾಸಿ ಎಷ್ಟು ಬೇಕಾದ್ರೆ ಪ್ರಣವ ಜಪ ಮಾಡು, ಆದರೆ ಎಷ್ಟು ಬೇಕಾದ್ರೆ ದೇಹ ತಡ್ಕೊಳ್ಳುವಷ್ಟು. ಎಷ್ಟು ತಡ್ಕೊಳ್ಳುತ್ತೆ? 72,000 ನಾಡಿಗಳು ತಡ್ಕೊಳ್ಳುವಷ್ಟು. 72,000 ನಾಡಿಗಳು. ಒಂದು ಓಂಕಾರ ಉಚ್ಚಾರ ಮಾಡಿದರೆ ಅದರ 6 ಅಕ್ಷರದ ಇಫೆಕ್ಟ್ ಇದೆ ಅದರಲ್ಲಿ. ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ. ಶಾಂತ ಅತಿ ಶಾಂತ, ಅದು ಶಾಂತ, ಅದು ಇಫೆಕ್ಟ್ ಆಗೋಲ್ಲ. ಈ 6 ಅಕ್ಷರಗಳ ಇಫೆಕ್ಟ್ ಇದೆ. ಆದ್ದರಿಂದ 72,000 ನಾಡಿಗಳಲ್ಲಿ ಅದು ಕೆಲಸ ಮಾಡಬೇಕಾಗಿದ್ದರೆ ಒಂದು ಓಂಕಾರ, ಒಂದು ಓಂ ಅಂದರೆ 6 ಅಕ್ಷರಗಳಿಗೆ ಈಕ್ವಲ್ ಅದು. ಹಾಗಾಗಿ ಒಂದು ದಿನದಲ್ಲಿ 12,000 ಓಂಕಾರ ಮಾಡಿದರೆ 12 72. ಒಬ್ಬ ಸನ್ಯಾಸಿ ಕೂಡ ಅವನಿಗೆ ಯಾವ ಸಾಂಸಾರಿಕ ಚಿಂತೆಯೂ ಬೇಡ, ಆದರೆ 12,000ಕ್ಕಿಂತ ಹೆಚ್ಚು ಮಾಡಬೇಡ. ಯಾಕೆಂದರೆ ತಡ್ಕೊಳ್ಳೋದಿಲ್ಲ, ಎನರ್ಜಿ ಬಾಡಿ ತಡ್ಕೊಳ್ಳೋದಿಲ್ಲ, ಬರ್ನ್ ಆಗಿಬಿಡುತ್ತೆ. ಬಲ್ಬಿನಲ್ಲಿ ಓವರ್ಫ್ಲೋ ಆದಾಗ, ಕರೆಂಟ್ ಓವರ್ಫ್ಲೋ ಆದಾಗ ಬಲ್ಬ್ ಬರ್ನ್ ಆದ ಹಾಗೆ ದೇಹ ತಡ್ಕೊಳ್ಳುವುದಿಲ್ಲ. ಅದನ್ನು ಒಬ್ಬ ಸನ್ಯಾಸಿ, ಒಬ್ಬ ಗೃಹಸ್ಥ ಮ್ಯಾಕ್ಸಿಮಮ್ ಅಂದರೆ 10, ಒಬ್ಬ ಸನ್ಯಾಸಿ ಮ್ಯಾಕ್ಸಿಮಮ್ ಅಂದರೆ 12,000. ಎಷ್ಟು ಅಂತರ ನೋಡಿ. ಒಬ್ಬ ಗೃಹಸ್ಥ 10ಕ್ಕಿಂತ ಹೆಚ್ಚು ಒಂದು ದಿವಸದಲ್ಲಿ ಗಾಯತ್ರಿ ಇದು ಓಂಕಾರ ಜಪ ಮಾಡಬೇಡ ಅಂತ ಹೇಳಿದರೆ, ಸನ್ಯಾಸಿ 12,000. 12,000ಕ್ಕಿಂತ ಹೆಚ್ಚು ಮಾಡಬೇಡ, ಯಾಕಂದ್ರೆ ತಡ್ಕೊಳ್ಳೋದಿಲ್ಲ ಅದು. ಹೆಚ್ಚು ಜಪ ಮಾಡಿದರೆ ಮನಸ್ಸಿನ ಎನರ್ಜಿ ಜಾಸ್ತಿ ಆಗುವುದಲ್ಲ, ಮನಸ್ಸಿಗೆ ಎನರ್ಜಿ ತಡ್ಕೊಳ್ಳಿಕ್ಕಾಗದೆ ಮನೋರೋಗಿ ಆಗ್ತಾನೆ ಮನುಷ್ಯ. ಅವನು ಹಿ ಮೇ ಬಿಕಮ್ ಲ್ಯೂನಟಿಕ್. ಆಲ್ ದ ಪಾಸಿಬಿಲಿಟೀಸ್ ಆರ್. ಯಾವುದೇ ಮಂತ್ರವನ್ನು ಬಲಾತ್ಕಾರವಾಗಿ ಜಪ ಮಾಡಿದರೆ ಅವನು ಲ್ಯೂನಟಿಕ್ ಆಗುವಂತಹ ಅಪಾಯ ಇದೆ, ಮನೋರೋಗಿ ಆಗುವಂಥ ಸಾಧ್ಯತೆ ಇದೆ. ಹೀಗೆ ಅದರಲ್ಲಿಯೂ ನೋಡಿ, ಒಂದೊಂದು ಸಂಗತಿಯಲ್ಲೂ ಪ್ರಾಚೀನರು, ನೀನು ಯಾವುದೇ ಜಪ ಮಾಡುವಾಗ ಕೃಷ್ಣಾಜಿನ ಹಾಕೊಂಡು ಜಪ ಮಾಡುವಂದರು ಗೃಹಸ್ಥರಿಗೆ. ಕೃಷ್ಣಾಜಿನ ನಮ್ಮನ್ನು ಆ ಜಪದ ಕಾಲದಲ್ಲಿ ಏಕಾಗ್ರತೆಗೆ ಕೊಂಡು ಹೋಗುತ್ತೆ, ಆದರೆ ಪೂರ್ತಿ ವೈರಾಗ್ಯದ ಕಡೆಗೆ ಕೊಂಡು ಹೋಗುವುದಿಲ್ಲ. ವ್ಯಾಘ್ರಾಜಿನ ಉಂಟಲ್ಲ, ಅದು ಮನುಷ್ಯನಿಗೆ ವಿರಕ್ತಿಯ ಕಡೆ ಕೊಂಡೋಗುತ್ತೆ, ಸೆಕ್ಸಿನ ಬಗ್ಗೆ ಎವರ್ಷನ್ ಕ್ರಿಯೇಟ್ ಮಾಡುತ್ತೆ. ವ್ಯಾಘ್ರಾಜನದಲ್ಲಿ ಕೂತು ಮೆಡಿಟೇಷನ್ ಮಾಡಿದರೆ, ವ್ಯಾಘ್ರನ ಕೂತುಕೊಳ್ಳೇ ಏನೋ ಆಗೋಲ್ಲ, ವ್ಯಾಘ್ರಾಜನದಲ್ಲಿ ಕೂತು ಮೆಡಿಟೇಷನ್ ಮಾಡಿದರೆ ಅವನಿಗೆ ಸೆಕ್ಸಿನ ಬಗ್ಗೆ ಅವನಿಗೆ ಎವರ್ಷನ್ ಬರುತ್ತೆ. ಅದಕ್ಕೋಸ್ಕರ ಸನ್ಯಾಸಿಗಳು ವ್ಯಾಘ್ರಾಜನದಲ್ಲಿ ಕೂತು ಕೂಡ ಪ್ರಣವ ಜಪ ಎಷ್ಟು ಬೇಕಾದ್ರೆ ಮಾಡಿ, ತೊಂದರೆ ಇಲ್ಲ. ಗೃಹಸ್ಥರು ವ್ಯಾಘ್ರಾಜನದಲ್ಲಿ ಕೂತು ಜಪ ಮಾಡಬೇಡಿ. ಯಾಕೆಂದರೆ ಪ್ರಣವ ಮಾತ್ರ ಅಲ್ಲ, ಅನೇಕ ಜಪಗಳುಂಟು, ಗಾಯತ್ರಿ ಇದೆ, ಅಷ್ಟಾಕ್ಷರ ಇದೆ. ಯಾವ ಜಪವನ್ನು ವ್ಯಾಘ್ರಾಜನದಲ್ಲಿ ಕೂತು ಮಾಡಬೇಡಿ. ಮತ್ತು ಕೃಷ್ಣಾಜನದಲ್ಲಿ ಧಾವಳಿಯಲ್ಲಿ ಕೂತು ಮಾಡು. ಅದು ಸೆಕ್ಸನ್ನು ಮನಸ್ಸಿನಿಂದ ಝಾಡಿಸಿ ತೆಗೆಯುವುದಿಲ್ಲ. ವ್ಯಾಘ್ರಾಜನ ಆ ಕೆಲಸ ಮಾಡುತ್ತೆ. ಹೀಗೆ ಒಂದೊಂದು ವಸ್ತುವಿನ ಪರಿಣಾಮ ಏನು ಮನಸ್ಸಿನ ಮೇಲೆ, ಇದರ ಬಗ್ಗೆ ಆಳವಾದ ಚಿಂತನೆ ಮಾಡಿ ಇಂಥಿಂಥದ್ದು ಪರಿಣಾಮಕಾರಿ, ಇಂಥಿಂಥದ್ದು ಒಳ್ಳೆಯದಲ್ಲ, ಯಾರ್ಯಾರಿಗೆ ಯಾವುದು ಒಳ್ಳೆಯದು ಇದನ್ನು ಪಟ್ಟಿ ಮಾಡಿರಿ. ಇದರಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು, ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಪ್ರಶ್ನೆ ಇಲ್ಲ. ಬಟ್ ಯಾರಿಗೆ ಯಾವುದು ಒಳ್ಳೆಯದು ಅನ್ನುವಂಥ ಎಚ್ಚರದಿಂದ ಜಪಿಸಬೇಕು. ಜಪ ಮಾಡುವುದೇ ಒಂದು ಸಂಗತಿ ಅಲ್ಲ, ಮಾಡುವುದಕ್ಕೆ ಅರ್ಹತೆ, ಯಾರಿಗೆ ಯಾವುದನ್ನು ಮಾಡೋದಕ್ಕೆ ಅರ್ಹತೆ ಅನ್ನೋದನ್ನು ತಿಳಿದು ಮಾಡಬೇಕು ಅನ್ನುವಂಥ ಒಂದು ವಿಧಾನ. ಇದಿಷ್ಟು ಓಂಕಾರದ ಮೇಲೆ ಇರದೆ ಪ್ರಾಚೀನರು ಕೊಟ್ಟಂಥ ಎಚ್ಚರ. ಆದರೆ
ಅಷ್ಟು ಎಚ್ಚರ ಕೊಡಬೇಕಾದಷ್ಟು ಏನು ವಿಶೇಷ ಅಂದರೆ ಓಂಕಾರ ಜಗತ್ತಿನ ಎಲ್ಲ ಸಂಗತಿಗಳನ್ನು ಹೇಳುವ ಮೂಲಾಕ್ಷರ. ಓಂ ಅನ್ನುವುದಕ್ಕೆ 3 ಮುಖಗಳಿದೆ, 3 ಅಲ್ಲ, ಹಲವು ಮುಖಗಳು. ಒಂದು, ಓಂ ಅನ್ನುವುದು ಒಂದು ಅಖಂಡವಾದ ಅಕ್ಷರ, ಅವಧಾತು ಅಥವಾ ಊಯಿ ಧಾತುವಿನಿಂದ ಅವತಿ ಇತಿ ಓಂ ಅಥವಾ ಊಯತೆ ಇತಿ ಓಂ ಅಂತ 2 ಧಾತುಗಳಿಂದ ನಿಷ್ಪನ್ನವಾದ ಒಂದು ಅಖಂಡ ಶಬ್ದ ಅನ್ನುವುದು ಒಂದು ಮುಖ. ಆಮೇಲೆ ಅದಲ್ಲ, ಅಕಾರ ಉಕಾರ ಮಕಾರಗಳು ಸೇರಿ ಆದ ಶಬ್ದ. ಹಾಗಾಗಿ ಒಂದು ಅಖಂಡ ಶಬ್ದ ಅಲ್ಲ, 3 ಶಬ್ದಗಳು ಸೇರಿ ಆದ ಶಬ್ದ, 2ನೇ ಮುಖ. ಅಕಾರ ಉಕಾರ ಮಕಾರ ಸೇರಿ ಆ ಊ ಮಾ 3 ನಿಮಗೆ ಬೇರೆಯಾಗಿ ಕಾಣೋದಿಲ್ವಲ್ಲ, ಅದಕ್ಕೆ 4 ಅಕ್ಷರಗಳು. ಏನು ಅಂದರೆ ಈ 3 ಅಕ್ಷರಗಳು ಸೇರಿ ಒಂದು ಹೊಸ ನಾದ ನಿಷ್ಪತ್ತಿ ಆಯಿತು. ಏನು ಅಂತ, ಆನೂ ಇಲ್ಲ ಊನೂ ಇಲ್ಲ, ಮತ್ತೆ ಓಂ, ಒಂದು ಹೊಸ ನಾದ ನಿಷ್ಪತ್ತಿ ಆಯಿತು. ಅದು 4ನೇ ಅಕ್ಷರ. ಹೀಗೆ ಓಂಕಾರಕ್ಕೆ 4 ಅಕ್ಷರಗಳು ಅನ್ನುವುದು 3ನೇದು. 1 ಅಕ್ಷರ, ಆಮೇಲೆ 3 ಅಕ್ಷರ, 4 ಅಕ್ಷರ. ಓಂಕಾರದ ಇನ್ನೊಂದಿದೆ, 2 ಅಕ್ಷರದ ಓಂಕಾರವಿದೆ. ಓ ಶ್ರಾವಯೇತ್ಯಾಶ್ರಾವಯತಿ ಓ ಅಂತ ಉಂಟಲ್ಲ, ಅದು ಓಂಕಾರದ್ದೇ ಇನ್ನೊಂದು ರೂಪ, 2 ಅಕ್ಷರದ ಓಂಕಾರ. ಅದಿರಲಿ. ಹಾಗಾದರೆ 1 ಅಕ್ಷರದ ಓಂಕಾರ, 2 ಅಂದರೆ ಓಂ ಅಖಂಡ, ಆಮೇಲೆ 2 ಮಾತ್ರೆಗಳಲ್ಲಿ ಓ ಅನ್ನುವುದು 3 ಮಾತ್ರೆಗಳ ಓಂ, ನಾದ ಸೇರಿ ಓಂ 4 ಅಕ್ಷರ. ಆಮೇಲೆ 5 ಅಕ್ಷರ, 6 ಅಕ್ಷರ, 7 ಅಕ್ಷರ, 8 ಅಕ್ಷರ ತನಕ ಹೋಗುತ್ತೆ. ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ. ಅದು ಹೊರಡುವಾಗ ಅತಿಶಾಂತದಿಂದ ಹೊರಟು ಅಕಾರ ಉಕಾರ ಮಕಾರ ಆಗಬೇಕು, ಮತ್ತೆ ಮುಗಿಯುವಾಗ ಅಕಾರ ಉಕಾರ ಮಕಾರ ಒಳಗೂ ಶಾಂತ ಅತಿಶಾಂತದಲ್ಲಿ ನಿಲ್ಲಬೇಕು. ಸೊ ಅತಿಶಾಂತದಿಂದ ಹೊರಟು ಅತಿಶಾಂತದಲ್ಲಿ ಬಂದು ನೆಲೆಗೊಳ್ಳುವ ಒಂದು ಪ್ರೋಸೆಸ್ ಅದು ಉಚ್ಚಾರದಲ್ಲಿ. ಹೀಗೆ ಓಂಕಾರದ ಬಗ್ಗೆ ಹಿಂದಿನವರು ಬಹಳ ಆಳವಾದಂಥ ಚಿಂತನೆ ಮಾಡಿದರು. ನಾವೀಗ ಮೂಲಭೂತವಾಗಿ ಅದರ 3 ಅಕ್ಷರಗಳನ್ನು ತಗೊಳ್ಳೋಣ. ಕೊನೆಯದು ನಾದ. ಈ 3 ಅಕ್ಷರಗಳು, 1 ಅಕ್ಷರ ಓಂ, ಅದು ಅವಧಾತುವಿನಿಂದ ಅವತಿ ಇತಿ ಓಂ. ಅವತಿ ಅಂದರೆ ಏನು? ಅವರಕ್ಷೆ, ಇಡೀ ಜಗತ್ತನ್ನು ರಕ್ಷಣೆ ಮಾಡುವವ. ಆಮೇಲೆ ಗತವು, ಎಲ್ಲ ಕಡೆಯೂ ವ್ಯಾಪಿಸಿರುವವನು, ಆಮ್ನಿ ಪ್ರೆಸೆಂಟ್. ಆಮೇಲೆ ಅವ್ಯಾಪ್ತವಾದ ಅವಗತವು, ಎಲ್ಲವನ್ನೂ ತಿಳಿದವನು, ಓಂ ಆಮ್ನಿಶಿಯೆಂಟ್. ಸಾಮರ್ಥ್ಯೇ ಅವತಿ, ಸರ್ವಸಮರ್ಥ, ಆಮ್ನಿ ಪೊಟೆಂಟ್. ಅದರ ಜೊತೆಗೆ ವಧೆ, ಸರ್ವಸಂಹಾರಕ. ಇಂಥ ಅನೇಕ ಅರ್ಥಗಳು ಬರ್ತದೆ. ಅದು ಆಮ್ನಿ ಪ್ರೆಸೆಂಟ್, ಆಮ್ನಿ ಪೊಟೆಂಟ್, ಆಮ್ನಿಶಿಯೆಂಟ್ ಆಗಿರತಕ್ಕಂಥ ವಸ್ತು ಅನ್ನೋದು ಓಂಕಾರ. ಸ್ಥೂಲವಾಗಿ ಇನ್ನೇನೂ ಅದರಿಂದ ಯೋಚನೆ ಮಾಡಲಿಕ್ಕೆ ಬಾರದೇ ಇದ್ದವರು ಇಷ್ಟು ಯೋಚನೆ ಮಾಡಿ. ಗಾಡ್ ಈಸ್ ಆಮ್ನಿಪೊಟೆಂಟ್ ಬಿಕಾಸ್ ಹಿ ಈಸ್ ಓಂ. ಓಂ ಅಂದರೆ ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್, ಆಮ್ನಿಶಿಯೆಂಟ್, ಸರ್ವಜ್ಞ, ಸರ್ವಗತ, ಸರ್ವಸಮರ್ಥ. ಇದು ಒಂದು. ಆಮೇಲೆ ಊಯತೆ ಇತಿ ಓಂ. ಊಯಿ ಅಂತ ಒಂದು ಧಾತು ಇದೆ. ಅದು ಊಯಿ ಅಂದರೆ ಅದು ಊಯಿ ಅಂದರೆ ಟು ನೆಟ್, ಟು ಬಿ ನೆಟ್. ನೆಟ್ ಅಂದರೆ ನೆಟ್ ಆಗಿ ಒಂದರಲ್ಲಿ ಟು ನೆಟ್, ಒಂದನ್ನು ಒಂದು ಹೆಣೆದುಕೊಂಡಿರುವುದು, ನೆಟ್ವರ್ಕ್ ಅಂತ ಹೇಳ್ತೇವಲ್ಲ. ಅಂದರೆ ಓತಪ್ರೋತ ಅಂತ ಹೇಳ್ತೇವಲ್ಲ ನಾವು. ನೂಲು ಬಟ್ಟೆಯಲ್ಲಿ ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿದೆ, ಹಾಗೆ ಸಮಸ್ತ ಗುಣಗಳು